ಖಾತೆಗೆ ಬಿದ್ದ ಹಣಕ್ಕೆ ಅಹಂಕಾರ ಶಾಂತವಾಗಿ ಪಾರ್ಲರ್ನಿಂದ ಮನೆಗೆ ಬಂದ ಮೈಥಿಲಿ ಕೊಠಡಿ ಬಾಗಿಲು ಹಾಕ್ಕೊಂಡು ಕಾವಲುಗಾರ ನೀಡಿದ್ದ ಚೀಟಿಯನ್ನು ತೆರೆದು ನೋಡಿದ್ಲು. ನಗರಕ್ಕೆ ದೂರ ಇರೋ ಯಾವುದೋ ವಿಳಾಸ ಇತ್ತು. ಅಲ್ಲಿಗೆ ಯಾವ ಸಮಯಕ್ಕೆ ಬರಬೇಕು, ಬಂದಮೇಲೆ ಏನು ಮಾಡಬೇಕು ಅಂತ ವಿವರವಾಗಿ ಬರೆದಿತ್ತು. ಅಂದು ಸಂಜೆಯ ಕಾರ್ನಲ್ಲಿ ಹೋಗದೆ ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋದ್ಲು. ಅವಳು ಹೋಗುವಷ್ಟರಲ್ಲಿ ಒಂದು ಆಟೋ ಇತ್ತು. ಅದರ ಸಂಖ್ಯೆಯನ್ನು ನೋಡಿ ಹೋಗಿ ಹತ್ತಿದ್ಲು. ತಕ್ಷಣ ಆ ಆಟೋ ಒಂದು ಹಳೆಯ ಹಾಳು ಬಿದ್ದ ಬಂಗಲೆಗೆ ಕರೆದೊಯ್ತು. ಅಲ್ಲಿ ಇಳಿದ ಮೈಥಿಲಿಗೆ ಮರದ ಕೆಳಗಿನ ಉಯ್ಯಾಲೆಯಲ್ಲಿ ಸಿಗರೇಟ್ ಸೇರ್ತಾ ಕಪ್ಪು ಉಡುಪಿನಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ದ. ಅವನನ್ನು ನೋಡ್ತಾ ಹೋದ ಮೈಥಿಲಿ ಆಂಟೋನಿ ಅಂತ ಕರೆದ್ಲು. ಅವನ ಕಡೆ ನೋಡದೆಯೇ ಸುಸ್ವಾಗತ ಮೈಥಿಲಿ, ನಿನ್ನ ಧೈರ್ಯವನ್ನು ಮೆಚ್ತೀನಿ. ನಾನು ಯಾರು, ಹೇಗಿರ್ತೀನಿ ಅಂತ ನಿಂಗೆ ತಿಳಿಯೋದು. ಆದರೂ ನಿನ್ನ ಭಾವ ಅರ್ಜುನಿಗೆ ವಿರೋಧಿಯಾಗಿದ್ದೀನಿ ಅಂತ ತಿಳಿದು ಬಂದಿದೆಯಲ್ಲ, ನಿನ್ನ ಹಗೆ ಮತ್ತು ಯಾವ ಮಟ್ಟದಲ್ಲಿದೆ ಅಂತ ಊಹಿಸುವಲ್ಲೆ ಅಂದ. ಈಗ ನಿನ್ನ ಹೊಗಳಿಕೆ ನನಗೆ ಬೇಡ, ನೇರವಾಗಿ ವಿಷಯಕ್ಕೆ ಬಾ ಆಂಟೋನಿ ಅನ್ನುತ್ತಾ ಅವನ ಮುಂದೆ ಮೇಲೆ ಕಾಲು ಹಾಕಿ ಕೂತ್ಲು. ನನ್ನ ತಂಗಿ ಕೂಡ ನಿನ್ನಂತೆಯೇ ಇದ್ಲು. ಅಹಮ್ಮು, ಬಿಗುಮಾನ, ಸಾಹಸ ಎಲ್ಲವೂ. ಆದರೆ ನಾನು ಸ್ವಲ್ಪ ಹೊತ್ತು ಮೌನವಾದ. ಏನಾಯಿತು, ಈಗ ಅವಳಿಲ್ವಾ? ಇಲ್ಲ, ಅವಳು ಸತ್ತು ಹೋದ್ಲು. ಸತ್ಲಾ? ಮೈಥಿಲಿ ಗಾಬರಿಯಿಂದ ಎದ್ದು ನಿಂತಳು. ಯಾಕಷ್ಟೊಂದು ಆಘಾತಕ್ಕೊಳಗಾಗ್ತಿದ್ಯಾ ಮೈಥಿಲಿ? ನಾನು ನಿನ್ನನ್ನು ನಂಬಿಸೋದಕ್ಕೆ ಸುಳ್ಳು ಹೇಳ್ತಿಲ್ಲ. ಈಗೋ ಇವಳೇ ನನ್ನ ತಂಗಿ ಅಂತ ಫೋನ್ ಇರೋ ಫೋಟೋವನ್ನು ತೋರಿಸಿದ್ಲು. ಇವಳು ನನ್ನ ತಂಗಿ ಕೆನಡಾದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ಲು. ಅದೇ ವಿಶ್ವವಿದ್ಯಾಲಯದಲ್ಲಿ ನಿನ್ನ ಬಾಬಾ ಅರ್ಜುನ್ ಕೂಡ ಓದಿದ್ದು ನೆನಪಿದೆಯೇ? ಆಘಾತದಿಂದ ಚೇತರಿಸ್ಕೊಂಡು ಮೈಥಿಲಿಗೆ ನೆನಪಾಯಿತು. ಆದರೆ ನಮ್ಮ ಬಾವ ನಿನ್ನ ತಂಗಿಯನ್ನು ಯಾಕೆ ಕೊಲ್ತಾರೆ? ಹುಡುಗಿಯರಿಂದ ನಮ್ಮ ಬಾವ ತುಂಬ ದೂರ, ಮನೆಯಲ್ಲಿದ್ದ ನನ್ನನ್ನೇ ಸರಿಯಾಗಿ ನೋಡ್ತಿರ್ಲಿಲ್ಲ ಅಂತವನು. ಮೈಥಿಲಿ ಇನ್ನೂ ನಂಬಲಿಲ್ಲ. ಅದೇ ನನ್ನ ತಂಗಿ ಸಾವಿಗೆ ಕಾರಣ ಆಯಿತು. ಕೆನಡಾದಲ್ಲಿ ನನ್ನ ತಂಗಿ ಅರ್ಜುನನ್ನು ಇಷ್ಟಪಟ್ಟಳು, ಪ್ರೀತಿಸಿದ್ಲು. ಆ ವಿಷಯ ಅರ್ಜುನ್ಗಿಂತ ಮೊದಲು ನನಗೆ ಹೇಳಿದ್ಲು. ಹೇಗಾದರೂ ಅರ್ಜುನ್ ತನಗೆ ದಕ್ಕಲೇಬೇಕು, ಇಲ್ದಿದ್ರೆ ಪ್ರಾಣ ಉಳಿಸ್ಕೊಳ್ಳೋದಿಲ್ಲ ಅಂತ ಅತ್ಲು. ಅರ್ಜುನನ್ನು ಭೇಟಿ ಮಾಡಿ ಮಾತಾಡ್ತೀನಿ ಅಂತ ನನಗೆಷ್ಟು ಹೇಳಿದ್ರು ಕೇಳದೆ ಅವನಿಗೆ ನೇರವಾಗಿ ಹೋಗಿ ಪ್ರೇಮ ನಿವೇದನೆ ಮಾಡಿದ್ಲು. ಆದರೆ ಅರ್ಜುನ್ ಅವಳ ಪ್ರೀತಿಯನ್ನು ಒಪ್ಪಲಿಲ್ಲ. ಆಂಡ್ರಿಯಾ ತುಂಬ ಹಠಮಾರಿ. ತಾನು ಬಯಸಿ ಸಿಗದಿದ್ರೆ ಅವಳಿಗೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಅರ್ಜುನ್ ಬೇಕೇ ಬೇಕು ಅಂತ ಹಠ ಹಿಡಿದ್ಲು. ನಾನು ಮಾತಾಡಿಸಿ ಒಪ್ಪಿಸ್ತೀನಿ ಅಂತ ಮಾತು ಕೊಟ್ಟೆ. ಆಗ ನಾನು ವ್ಯವಹಾರದ ಕೆಲಸದ ಮೇಲೆ ಆಸ್ಟ್ರೇಲಿಯಾದಲ್ಲಿದ್ದೆ. ಬರಲಾಗದ ಪರಿಸ್ಥಿತಿ. ಅರ್ಜುನ್ ಫೋನ್ ಸಂಖ್ಯೆ ಕಲೆಕ್ಟ್ ಮಾಡಿ ಫೋನ್ ಮಾಡಿದೆ. ನನಗೋಸ್ಕರ ನನ್ನ ತಂಗಿನ ಪ್ರೀತಿಸು ಅಂತ ಬೇಡ್ಕೊಂಡೆ. ಆಗಲ್ಲ ಅಂದ. ಕನಿಷ್ಠ ನಾನು ಬರೋವರೆಗಾದರೂ ಅವಳೊಂದಿಗೆ ಸ್ನೇಹಿತನಂತೆ ಮಾತಾಡುವಂಥ ಅಂಗಲಾಚಿತೆ ಅಂತ ಅಹಂಕಾರಿ ಜೊತೆ ಮಾತಾಡೋದಿಲ್ಲ ಅಂತ ಕರೆ ಕತ್ತರಿಸ್ದ. ಇದ್ದ ಕೆಲಸಗಳನ್ನೆಲ್ಲ ಬಿಟ್ಟು ನಾನು ಕೆನಡಾಕ್ಕೆ ಹೋಗೋಷ್ಟರಲ್ಲಿ ನನ್ನ ತಂಗಿ ಹೆಣವಾಗಿ ಕಾಣಿಸಿದ್ಲು. ಆಂಟೋನಿ ಹೇಳ್ತಿದ್ರೆ ಸತ್ತು ಹೋದ್ಲಾ ಅಂತ ಮೈಥಿಲಿ ಬೆಚ್ಚಿ ಬಿದ್ಲು. ಅಂದು ಯಾವುದೋ ಪ್ರವಾಸ ಅಂತ ವಿದ್ಯಾರ್ಥಿಗಳನ್ನ ಗುಡ್ಗಾಡು ನಡಿಗೆಗೆ ಕರ್ಕೊಂಡು ಹೋಗಿದ್ರಂತೆ. ಎಲ್ಲರ ಮುಂದೆ ತನ್ನ ಪ್ರೀತಿಯನ್ನು ಹೇಳಿದ್ರೆ ಅರ್ಜುನ್ ಒಪ್ತಾನೆ ಅಂತ ಆಂಡ್ರಿಯಾ ಮತ್ತೆ ಪ್ರಪೋಸ್ ಮಾಡಿದ್ಲು. ತನ್ನ ಪ್ರೀತಿಯನ್ನು ಒಪ್ಕೊಳ್ಳಿ ಅಂತ ಬೇಡ್ಕೊಂಡ್ಳು. ಅಷ್ಟು ಬಾರಿ ಬೇಡ ಅಂತ ಹೇಳ್ತಿದ್ರು. ಯಾಕೆ ಹೀಗೆ ಬೆನ್ನೆಟ್ಟಿ ಪ್ರೀತಿಸ್ತಿದ್ಯಾ ಅಂತ ಅವಳನ್ನ ಎಲ್ಲರ ಮುಂದೆ ಅವಮಾನ ಮಾಡಿದ್ದಾನೆ. ಆ ಅವಮಾನ ತಡ್ಕೊಳ್ಳಾಗದೆ ಸ್ನೇಹಿತರು ಅವಳನ್ನ ರೇಗಿಸೋದಕ್ಕೆ ಆಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರಂತೆ. ಅದರಿಂದ ಮನನೊಂದ ನನ್ನ ತಂಗಿ ಬೆಟ್ಟದ ಮೇಲಿಂದ ಕೆಳಗೆ ಜಿಗಿದ್ಲು. ಯಾವಾಗಲೂ ನಗ್ತಿದ್ದ ನನ್ನ ತಂಗಿ ಮುಖ ಛಿದ್ರವಾಯಿತು. ನನ್ನ ತಂಗಿ ಸಾವಿಗೆ ಅರ್ಜುನ್ ಕಾರಣ. ಅದಕ್ಕೆ ಸೇಡ್ಗಾಗವನ ಅಕ್ಕನನ್ನೇ ಗುರಿ ಮಾಡಿ ಅವಳನ್ನ ಅನುಭವಿಸ್ದೆ. ಬದುಕಿರೋ ಅಷ್ಟು ದಿನ ಸತ್ತು ಬದುಕ್ತಾಳೆ ಅಂದ್ಕೊಂಡ್ರೆ ಹೆರಿಗೆಯಾಗಿ ಮಗುವನ್ನು ಹಡೆದವಳು ಸತ್ಲು. ಅಕ್ಕನಿಗಾಗಿ ಅರ್ಜುನ್ ಅತ್ತ ಕೋಪದಿಂದ ನನಗಾಗಿ ಹುಡುಕಾಡ್ದ. ನಾನು ಸಿಗಲಿಲ್ಲ. ಆದರೂ ನನ್ನ ಹಾಗೆ ತಣ್ಣಗಾಗಲಿಲ್ಲ. ಅವನನ್ನು ಪ್ರತಿ ಕ್ಷಣ ಚಿತ್ರಹಿಂಸೆ ನಡೆದಿದ್ರೆ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂದ. ಹಸಲಾಗಿ ಆದ ಆಘಾತ ತಗಲಿದ ಮೈಥಿಲಿ ಮೂರ್ಛೆ ಹೋಗುವಷ್ಟು ದನಿಯಲ್ಲಿ, ಹಾಗಾದರೆ ಖುಷಿ ತಂದೆ ನೀನಾ ಅಂತ ಕಿರ್ಚಿದ್ಲು. ಹೌದು, ಶ್ರೀ ಅಕ್ಕನಿಗೆ ತಾಳಿ ಕಟ್ಟದ ಗಂಡ ಕೂಡ ನಾನೇ ಅಂದ ಅಹಂಕಾರದಿಂದ ಸಿಗರೇಟ್ನ ಹೊಗೆ ಬಿಡುತ್ತಾ. ಈ ವಿಷಯನ ಭಾವನೆಗೆ ತಿಳಿದ್ರೆ ನಿನ್ನ ಜೀವಂತವಾಗಿ ಸೀಳು ಹಾಕ್ತಾನೆ ಆಂಟೋನಿ. ಇದೆಲ್ಲ ಊಹಿಸಿ ಎಲ್ಲಿಗೆ ಬಂದಿದೆಯಾ ಅಂತ ಅವಳು ನಡುಗಿದ್ಲು. ನಾನೇನಷ್ಟು ದಡ್ಡನಲ್ಲ ಮೈಥಿಲಿ. ನನಗೆ ಮಗಳಿದ್ದಾಳೆ ಅಂತ 4 ವರ್ಷಗಳ ಹಿಂದೆ ಗೊತ್ತು. ಆದರೆ ಆಗ ಅವಳಿಂದ ನನಗೆ ಕೆಲಸ ಇರಲಿಲ್ಲ. ಈಗ ಅರ್ಜುನ ಹೆಂಡತಿ ಇದ್ದಾಳೆ, ನನ್ನ ಮಗಳಿದ್ದಾಳೆ. ಅವರಿಗೇನಾದರೂ ಆದರೆ ಅರ್ಜುನ್ ಬದುಕಬಲ್ಲನೆ? ಏನಾಗುತ್ತೆ? ಒಂದು ವೇಳೆ ಕೊಂದು ಹಾಕ್ತೀಯಾ? ಸತ್ತರೆ ಕೆಲವು ದಿನಗಳಷ್ಟೇ ನೋವು. ಅದೇ ಬೇರ್ಪಡಿಸಿದ್ರೆ ಉಸಿರೋವರೆಗೂ ಸಂಕಟವೇ. ಅಂದರೆ ಭಾವನೆಯಿಂದ ಅನ್ವಿಗಳನ್ನು ದೂರ ಮಾಡ್ತೀಯಾ? ಅಲ್ಲ, ಅವರಿಂದ ಖುಷಿಯನ್ನು ದೂರ ಮಾಡ್ತೀನಿ. ಅವಳು ನನ್ನ ಮಗಳು ಅಂತ ನ್ಯಾಯಾಲಯದಲ್ಲಿ ಕೇಸ್ ಹಾಕ್ತೀನಿ ಅಂತ ಜೋರಾಗಿ ನಗ್ದ ಆಂಟೋನಿ. ಇದೆಲ್ಲ ತಿರುಗಿ ನನ್ನ ಕುತ್ತಿಗೆಗೆ ಸುತ್ತಕೊಳ್ತಿದೆಯಾ ಎಂಬ ಅನುಮಾನ ಮೈಥಿಲಿಯಲ್ಲಿ ಕಾಡತೊಡಗಿತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಇವತ್ತು ಇನ್ನೂ ಒಂದು ಎಕ್ಸ್ಟ್ರಾ ಎಪಿಸೋಡ್ ಹಾಕ್ತೀನಿ.